ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧ ಎಂಥದ್ದು ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ದರ್ಶನ್ಗೆ ಪವಿತ್ರ ಗೌಡ ಪ್ರೇಯಸಿ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿರೋದು. ಪ್ರೇಯಸಿ ಪವಿತ್ರಗೆ ಬಂದ ಮೆಸೇಜ್ ನಿಂದ ದರ್ಶನ್ ಕೆರಳಿರೋದಾಗಿ ಹೇಳಲಾಗಿದೆ. ದರ್ಶನ್ ಮಿತಿ ಮೀರಿದ ಕ್ರೌರ್ಯದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಅನಾವರಣ ಆಗಿದೆ. ಪವಿತ್ರ ಗೌಡ ನನ್ನ ಹೆಂಡತಿ ಅಂತ ಹೇಳಿ ರೇಣುಕಾ ಸ್ವಾಮಿಗೆ ಕೆಟ್ಟ ಕೊಳಕು ಭಾಷೆಯಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಸೊ ಬಾಹ್ಯ ಜಗತ್ತಿಗೆ ಗೊತ್ತಿದ್ರೂ ಕೂಡ ಅದಕ್ಕೆ ಅಧಿಕೃತತೆ ಇರಲಿಲ್ಲ, ಆತ ಹೇಳಿರ್ಲಿಲ್ಲ. ಮತ್ತು ಈ ತರ ಯಾವಾಗ ಹೆಂಡತಿ ಅನ್ನೋ ಸ್ಥಾನವನ್ನ ಪವಿತ್ರ ಗೌಡಗೆ ಕೊಡ್ತಾ ಇದ್ರು, ಆಗ ವಿಜಯಲಕ್ಷ್ಮಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಕೂಡ ಇದೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಅವರು ಪತ್ರವನ್ನ ಬರೆದಿದ್ದು, ಮೀಟ್ ಮಾಡಿ ಕೇಳ್ಕೊಂಡಿದ್ದು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆನೇ ಇದೆ. ಆದ್ರೆ ಆರೋಪಿನೇ ವಿಕ್ಟಿಮ್ ಮುಂದೆ ಈಕೆ ತನ್ನ ಹೆಂಡತಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಕ್ಷಸ ರೂಪವನ್ನ ತೋರಿಸಿದಂತಹ ದರ್ಶನ್ ಆಡಿದ ಮಾತುಗಳು ಕೊನೆಯದಾಗಿ ಏನಿತ್ತು ರೇಣುಕಾ ಸ್ವಾಮಿಗೆ ಅನ್ನೋದ್ರ ಡೀಟೇಲ್ಸ್ ಇದು. ಏನೋ ಡ್ಯಾಶ್ ಮಗನೇ ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯ ಅಂತ. ಡ್ಯಾಶ್ ಮಗನೇ ಅಂದ್ರೆ ಕೊಳಕು ಭಾಷೆ, ಹೀಗಾಗಿ ನಾವು ಅದನ್ನ ಅಲ್ಲಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆಗೆ ಕೆಟ್ಟ ಮೆಸೇಜ್ ಮಾಡೋ ನಿನಗೆ ಎಷ್ಟು ಧೈರ್ಯ, ಕೆಟ್ಟ ಮೆಸೇಜ್ ಅನ್ನ ಕಳಿಸ್ತೀಯ ನೀನು ಅಂತ ಪ್ರಶ್ನೆಯನ್ನ ಕೇಳಿದ್ರಂತೆ. ಮುಷ್ಟಿ ಕಟ್ಟಿ ಮುಖ ಹಾಗೂ ಹೊಟ್ಟೆಗೆ ದರ್ಶನ್ ಪಂಚು ಮಾಡಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಇನ್ಸಿಡೆಂಟ್ ಇದೆಲ್ಲವೂ ಕೂಡ. ಬಳಿಕ ಜೋರಾಗಿ ರೇಣುಕಾ ಸ್ವಾಮಿಯ ಗೆದೆಗೆ ಕೂಡ ದರ್ಶನ್ ಒದ್ದಿದ್ನಂತೆ. ಮರದ ಕೊಂಬೆಯಿಂದ ಬೆನ್ನು ಹಾಗೂ ಮೊಣಕಾಲಿಗೆ ಹಲ್ಲೆಯನ್ನ ದರ್ಶನ್ ಮಾಡಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇದೇ ವೇಳೆ ಚಪ್ಪಲಿಯಿಂದ ಪವಿತ್ರ ಗೌಡ ಕೂಡ ಅಲ್ಲೇ ಪಕ್ಕದಲ್ಲಿದ್ದಾಗ ಮುಖಕ್ಕೆ ಹೊಡೆದು ರೋಷಾವೇಶವನ್ನ ತೋರಿಸಿದ್ದಾಳೆ. ಪವನ್ ಇವನ ಪ್ಯಾಂಟ್ ಬಿಚ್ರೋ ಅಂತ ದರ್ಶನ್ ಎಗರಾಡಿದ್ದ ಅನ್ನುವಂತಹ ವಿಚಾರವನ್ನ ಕೂಡ ಚಾರ್ಜ್ ಶೀಟ್ ಹೇಳ್ತಾ ಇದೆ, ನಾವಲ್ಲ. ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ದರ್ಶನ್ ಒದ್ದಿದ್ರ ಬಗ್ಗೆ ಕೂಡ ಕೊನೆ ಹಂತದ ಕ್ರೌರ್ಯ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಇದು ಎಕ್ಸಾಂಪಲ್ಗಳು. ಕೊಲೆ ಮಾಡುವ ಉದ್ದೇಶದಿಂದಲೇ ಹಾಗಾದ್ರೆ ದರ್ಶನ್ ಹಲ್ಲೆ ಮಾಡಿದ್ರ ಅನ್ನೋದು ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಅಷ್ಟು ಅಂಶಗಳನ್ನ ಗಮನಿಸಿದಾಗ ಮೂಡುವಂತಹ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಅಗೇನ್ A1 ಪಾತ್ರ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆಯೋ, A2 ಪ್ರಚೋದನೆ, ಕುಮ್ಮಕ್ಕು, ಹಲ್ಲೆ, ಕಿಡ್ನಾಪ್ ಹಾಗೂ ಅಕ್ರಮ ಬಂಧನ, ಇದರಲ್ಲಿ ಅವರ ಪಾತ್ರ ಕೂಡ ದೊಡ್ಡದ್ದೇ ಅನ್ನೋದನ್ನ ಚಾರ್ಜ್ ಶೀಟ್ ಉಲ್ಲೇಖ ಮಾಡ್ತಾ ಇದೆ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಅನ್ನೋದು ಮುಂದಿನ ದಿನಗಳಲ್ಲಿ ಕೂಡ ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೂ ಇಡೀ ಜಗತ್ತಿಗೆ ಜಗಜ್ಜಾಹೀರಾಗಿದ್ರು ಇವರ ಸಂಬಂಧ. ಆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಪ್ರೂವ್ ಮಾಡಬೇಕಲ್ಲ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು, ಯಾಕ ಕೊಲೆ ನಡೀತು ಅಂತ, ಅದನ್ನ ಕೂಡ ಪೊಲೀಸರು ಮಾಡಿದ್ದಾರೆ.